ನಮಸ್ಕಾರ. ಎಲ್ಲರಿಗೂ ಇಂಚರ ಕನ್ನಡ ಭಾಷಾ ಲೋಕಕ್ಕೆ ಸ್ವಾಗತ. ಇಂದು ನಾನು ನಮ್ಮ ಪುಟಾಣಿಗಳಿಗೆ ತೋಟಗಾರ ಮತ್ತು ಕರಡಿಯ ಕಥೆಯೊಂದಿಗೆ ಬಂದಿದ್ದೇನೆ. ಒಂದೂರಲ್ಲಿ ಒಬ್ಬ ಒಂಟಿ ತೋಟಗಾರನಿರ್ತಾನೆ. ಅವನಿಗೆ ಒಂದು ದಿನ ಹೊಸ ಗಿಡಗಳನ್ನು ತರಲು ಹೋದಾಗ ಒಂಟಿ ಕರಡಿಯೊಂದು ಸಿಕ್ಕಿತು. ಒಂಟಿ ಎಂದರೆ ಏನು ಹೇಳಿ? ಒಂಟಿ ಎಂದರೆ ಜೊತೆಯಲ್ಲಿ ಯಾರೂ ಇಲ್ಲದೆ ಒಬ್ಬರೇ ಇರುವುದು. ಕರಡಿ ಮತ್ತು ತೋಟಗಾರ ಸ್ನೇಹಿತರಾದರು. ತೋಟಗಾರ ಕರಡಿಯನ್ನು ತನ್ನೊಂದಿಗಿರಲು ತನ್ನ ತೋಟಕ್ಕೆ ಕರೆತರುತ್ತಾನೆ. ಕರಡಿಯು ತೋಟದಲ್ಲಿ ಜೇನನ್ನು ಹೀರುತ್ತಾ ಹಣ್ಣುಗಳನ್ನು ಸವಿಯುತ್ತಾ ಆನಂದದಿಂದಿರುತ್ತದೆ. ತೋಟಗಾರನಿಗೆ ಕರಡಿಯು ಆತ್ಮೀಯನಾಗಿ ಅವನೊಂದಿಗಿರುವುದೇ ಬಹಳ ಖುಷಿ. ಪ್ರೀತಿಯಿಂದ ಸಂತೋಷದಿಂದ ಇಬ್ಬರು ಒಟ್ಟಿಗೆ ವಾಸಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ತೋಟಗಾರನು ನೊಣಗಳ ಕಾಟದಿಂದ ನಿದ್ರೆ ಇಲ್ಲದೆ ಬೇಸತ್ತು ಕರಡಿಯಿಂದ ಒಂದೇ ಒಂದು ಸಹಾಯವನ್ನು ಕೋರುತ್ತಾನೆ. ಅವನು ಮಲಗಿದ್ದಾಗ ನೊಣಗಳನ್ನು ಅವನ ಮುಖದಿಂದ ದೂರವಿಡುವಂತೆ ಕರಡಿಗೆ ಹೇಳುತ್ತಾನೆ. ಒಂದು ದಿನ ನೊಣವೊಂದು ತೋಟಗಾರನ ಮುಖದ ಮೇಲೆ ಹಾರಾಡುತ್ತಾ ಅವನಿಗೆ ತೊಂದರೆ ಕೊಡುತ್ತಿರುತ್ತದೆ. ಕರಡಿ ನೊಣವನ್ನು ಓಡಿಸಲು ಹೋದಾಗ ಅದು ಅವನ ಮುಖದ ಮೇಲೆ ಬೀಳುತ್ತದೆ. ಕರಡಿ ನೊಣವನ್ನು ಓಡಿಸಲು ವಿಫಲವಾದಾಗ ಅದನ್ನು ಕೊಲ್ಲಲು ಹೋಗಿ ಕಲ್ಲನ್ನು ಎಸೆಯುತ್ತದೆ. ಆ ಕಲ್ಲು ತೋಟಗಾರನಿಗೆ ಬಿದ್ದು ಬಡ ತೋಟಗಾರನು ನೋವಿನಿಂದ ಪ್ರಾಣ ಬಿಡುತ್ತಾನೆ. ಮೂರ್ಖ ಕರಡಿಗೆ ತಾನು ಮಾಡಿದ ಉಪಾಯ ತನ್ನ ಮಿತ್ರನನ್ನು ಕೊಲ್ಲಬಹುದು ಎಂಬ ಅರಿವಿರಲಿಲ್ಲ. ಇದರ ನೀತಿ ಏನು ಹೇಳಿ? ಮೂರ್ಖ ಮಿತ್ರನಿರುವುದಕ್ಕಿಂತ ಮಿತ್ರನಿಲ್ಲದಿರುವುದು ಉತ್ತಮ. ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.